ಇತ್ತ ನಂದಿ ಬೆಟ್ಟದ ರಸ್ತೆಯಲ್ಲಿ ಮಧ್ಯರಾತ್ರಿಯಲ್ಲಿ ಕರಡಿಗಳು ಓಡಾಟವನ್ನು ನಡೆಸ್ತಾ ಇದ್ದಾವೆ. ಹೀಗಾಗಿ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಭಯದ ವಾತಾವರಣದಲ್ಲಿ ದಿನದೂಡ್ತಾ ಇದ್ದಾರೆ. ಪ್ರೆಸ್ಟೀಜ್ ಗಾಲ್ಫ್ ಶೈರ್ ಗಾರ್ಡನ್ನಲ್ಲಿ ಕರಡಿಗಳು ಪ್ರತ್ಯಕ್ಷ ಆಗಿದ್ದಾವೆ. ಕರಡಿಗಳ ಓಡಾಟದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಧ್ಯರಾತ್ರಿ ಬೃಹತ್ ಗಾತ್ರದ 2 ಕರಡಿಗಳು ಓಡಾಟವನ್ನು ನಡೆಸಿದ್ದಾವೆ. ಬ್ಯಾಡ್ಮಿಂಟನ್ ಕೋರ್ಟ್ನಲ್ಲಿ ಓಡಾಡಿರುವಂತಹ ಕರಡಿಗಳು ಪತ್ತೆಯಾಗಿದ್ದಾವೆ. ಬೆಟ್ಟದ ಕಡೆಯಿಂದ ಆಹಾರವನ್ನು ಅರಿಸಿಕೊಂಡು ಬಂದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇನ್ನು ಈ ದೃಶ್ಯದ ಸಮೇತವಾಗಿ ಅಂದರೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯದ ಸಮೇತವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ದಾರೆ ಸ್ಥಳೀಯರು. ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಇದು. ಕರಡಿಗಳ ಓಡಾಟದಿಂದಾಗಿ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಳ ಆಗಿದೆ. ರಾತ್ರಿ ವೇಳೆ ದಾಳಿಯ ಆತಂಕದಲ್ಲಿ ಗ್ರಾಮಸ್ಥರಿದ್ದಾರೆ. ರಾತ್ರಿ ವೇಳೆ ಏನಾದರೂ ಹೊರಗಡೆ ಬಂದರೆ ಕರಡಿಗಳು ದಾಳಿ ಮಾಡುವಂತಹ ಸಾಧ್ಯತೆ ಹೆಚ್ಚಳವಾಗಿರುತ್ತೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ದೇವನಹಳ್ಳಿ ತಾಲೂಕಿನ ಕೋಡಗುರ್ಕಿ ಬಳಿಯಲ್ಲಿ ಗಾಲ್ಫ್ ಶೈರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಯಾವುದಾದ್ರೊಂದು ಅನಾಹುತ ಸಂಭವಿಸೋದಕ್ಕಿಂತ ಮುಂಚೆ ಈ ಕರಡಿಗಳನ್ನು ಒಂದೋ ಸೆರೆ ಹಿಡಿಬೇಕು, ಇಲ್ಲ ಮತ್ತೆ ಕಾಡಿಗಟ್ಟುವಂತಹ ಒಂದು ಪ್ರಕ್ರಿಯೆಯನ್ನು ಅಧಿಕಾರಿಗಳು ಮಾಡಬೇಕು ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಅದರಲ್ಲೂ ಕರಡಿಗಳಂತರೂ ಮನುಷ್ಯರನ್ನು ನೋಡಿದ್ರೆ ಸಾಕು ಮಾರಣಾಂತಿಕವಾಗಿರುವಂತಹ ಹಲ್ಲೆಯನ್ನು ಮಾಡುತ್ತೆ. ನೇರವಾಗಿ ಅನೇಕರು ಜೀವ ಕೂಡ ಕಳ್ಕೊಂಡಿದ್ದಾರೆ. ಅಂಥದ್ದಕ್ಕೆ ಅರಣ್ಯ ಇಲಾಖೆ ಆಸ್ಪದ ಮಾಡಿಕೊಡಬಾರ್ದು. ಎಲ್ಲ ವ್ಯವಸ್ಥೆ ಇರುತ್ತೆ ರೀ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿಯಲ್ಲಿ. ಪ್ರಾಣಿಗಳು ಎಷ್ಟಿದ್ದಾವೆ, ಎಲ್ಲಿದ್ದಾವೆ, ಎಲ್ಲಿ ತಿರುಗಾಡ್ತಾ ಇದ್ದಾವೆ, ಅದೆಲ್ಲದರ ಮೇಲೂ ಕೂಡ ನಿಗಾ ಇಡಬೇಕಾಗಿರುವಂಥದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾನೇ ಇದ್ದಾವೆ. ಅನೇಕ ಸಾರ್ವಜನಿಕರ ಮೇಲೆ ದಾಳಿ ನಡೆಯುವಂಥದ್ದು ಕೂಡ ನಿರಂತರವಾಗಿ ನಡೀತಾನೇ ಇದೆ. ಕೆಲವೊಂದು ಕಡೆ ಚಿರತೆ, ಇನ್ನು ಕೆಲವೊಂದು ಕಡೆ ಆನೆಗಳು, ಈಗ ಕರಡಿ, ಈ ರೀತಿ ಅನೇಕ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಎಚ್ಚೆತ್ಕೊಳ್ತಾ ಇಲ್ಲ. ಅವರ ಜವಾಬ್ದಾರಿ ಅದು. ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳೋದು ಯಾವಾಗ್ರಿ ಇವರೆಲ್ಲ? ಎಲ್ಲೋ ಒಂದು ಕಡೆ CCTVಯಲ್ಲಿ ಸೆರೆ ಸಿಕ್ಕರೆ, ಅಂದರೆ ಬಹುತೇಕವಾಗಿ ಸಿಕ್ಕಿರಲ್ಲ, CCTVಯಲ್ಲಿ ರೆಕಾರ್ಡ್ ಆಗಿರಲ್ಲ, ಕ್ಯಾಮ್ರಾದಲ್ಲಿ ಸಿಕ್ಕಿರಲ್ಲ ಅವು. ಒಂದು ವೇಳೆ ಅದೃಷ್ಟವಶಾತ್ ಏನಾದರೂ ಸಿಕ್ಕರೆ ಮಾತ್ರ ಈ ರೀತಿ ಘಟನೆಗಳು ಬೆಳಕಿಗೆ ಬರುತ್ತೆ. ಅಲ್ಲಿವರೆಗೂ ಅಧಿಕಾರಿಗಳು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಗಾಢ ನಿದ್ರೆಯಲ್ಲಿ ಜಾರಿರ್ತಾರೆ.